ಬಂಧನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಭವಾನಿ ರೇವಣ್ಣ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದಂತ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಆರೋಪಿ ಭವಾನಿ ರೇವಣ್ಣ. ಕಾನೂನಾತ್ಮಕ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇದರಿಂದ ತಪ್ಪಿಸಿಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಂಧನದ ಭೀತಿ ಎದುರಾಗಿರುವಂತದ್ದು. ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಆ ಕಾರಣಕ್ಕಾಗಿ ಇದೀಗ ಹೈಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ತನಿಖೆಗೆ ಹಾಜರಾಗಬೇಕಾಗಿತ್ತು, ಸಹಕಾರವನ್ನ ಕೊಡಬೇಕಾಗಿತ್ತು, ಆದ್ರೆ ಇಲ್ಲ, ನಾಪತ್ತೆಯಾಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ. ಇಂದು ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಭವಾನಿ ರೇವಣ್ಣ ಪರ ವಕೀಲರಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಸೋಮವಾರ ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಸೋಮವಾರದ ಒಳಗೆ ತಗ್ಲಾಕೊಂಡ್ರೆ ಏನಾಗುತ್ತೆ ಅದು ಪ್ರಶ್ನೆ. ಯಾಕಂದ್ರೆ ನಾಳೆ ಸಂಡೇ ಎಲ್ಲ ರಜೆ ಇರುತ್ತೆ. ಈಗ ನಾಪತ್ತೆ ಆಗಿದ್ದಾರೆ. ಮೊಬೈಲ್ ಟ್ರೇಸ್ಗೂ ಕೂಡ ಮುಂದಾಗಲಾಗಿದೆ. ನಿನ್ನೆ ನೋಟಿಸ್ ಅನ್ನು ಕೊಡ್ಲಾಗಿತ್ತು SIT ಅಧಿಕಾರಿಗಳು, ದಯವಿಟ್ಟು ವಿಚಾರಣೆಗೆ ಸಹಕಾರ ಕೊಡಿ, ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ಮಹಿಳಾ ಅಧಿಕಾರಿಗಳನ್ನ ಕರ್ಕೊಂಡೇ ಬರ್ತಾ ಇದ್ದೀವಿ ಅಂತ. ಆದ್ರೆ ಆ ನೋಟಿಸ್ ಕೈ ಸೇರಿದೆಯೋ ಇಲ್ಲೋ ಗೊತ್ತಿಲ್ಲ. ಭವಾನಿ ರೇವಣ್ಣ ಕಾಣಿಸ್ಕೊಳ್ತಾ ಇಲ್ಲ, ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಯಾವುದು ಗೊತ್ತಿಲ್ಲ. ಆದ್ರೆ ಕಾನೂನು ಹೋರಾಟವನ್ನ ಮಾತ್ರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ SITಯ ಮುಂದಿನ ನಡೆಗೇನು ಅನ್ನೋದು ಈಗಿರುವಂತ ಪ್ರಶ್ನೆ. ಬಿಕಾಸ್ ಇದು ಮೊದಲನೆಯ ನೋಟಿಸ್, ಹಾಗಾಗಿ ಎರಡನೇ ನೋಟಿಸ್ ಏನಾದ್ರೂ ಕೊಡೋ ತನಕ ಕಾಯ್ತಾರಾ, ಅಥವಾ ಅಂದ್ರೆ ಆ ಅವಕಾಶ ಇದೆಯಾ, ಅಥವಾ ಎಷ್ಟು ಗಂಭೀರತೆ ಇದೆ ಇವರ ಪಾತ್ರ? ಬಹಳ ಗಂಭೀರತೆ ಇದ್ರೆ, ತೀವ್ರ ಗಂಭೀರತೆ ಇದ್ರೆ ಇಮಿಡಿಯೇಟ್ ಆಗಿ ಏನಾದ್ರೂ ವಶಕ್ಕೆ ಪಟ್ಕೊಳ್ತಾರಾ? SITಯ ಮುಂದಿನ ನಡೆಗೇನು, ಇದು ಈಗ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿಯನ್ನ ಮೊದಲಿಗೆ ಆರೋಪಿ ಅಂತ ಮಾಡಿರ್ಲಿಲ್ಲ. ಆದ್ರೆ ಈಕೆಯ ಒಂದಷ್ಟು ನಡೆ ಮತ್ತು ಕೆಲವೊಂದಷ್ಟು ಮೂವ್ ಇದೆಯಲ್ಲ, ಅದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಅದರ ಜೊತೆಗೆ ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಸ್ವತಃ ಇವರೇ ಪತ್ರ ಬರೆದ್ರು, ಆಮೇಲೆ ಓಡೋದ್ರು. ಎಲ್ಲೋದ್ರು ಅಂತ ಗೊತ್ತಿಲ್ಲ, ನಾಪತ್ತೆ ಆಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಸೊ ಹೇಗಿರ್ಬೇಕಾದ್ರೆ ತನಿಖೆಯನ್ನ ನಡೆಸಲೇಬೇಕಾದಂತ ಅಗತ್ಯತೆ, ಅನಿವಾರ್ಯತೆ ಇದೆ. ಈ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳ ಹೆಸರು ಇದೆಯೋ, ಕಿಡ್ನಾಪ್ ಮತ್ತು ಲೈಂಗಿಕ ಹಾಗೆ ದೌರ್ಜನ್ಯ ಪ್ರಕರಣಗಳು, 3 ಪ್ರಕರಣಗಳಲ್ಲಿ ಎಷ್ಟು ಜನರ ಆರೋಪಿಗಳು, ವಿಡಿಯೋ ಮಾಡ್ಕೊಂಡವರು, ವಿಡಿಯೋ ಹರಿಬಿಟ್ಟವರು, ವಿಡಿಯೋ ವೈರಲ್ ಮಾಡಿದವರು, ಇವರೆಲ್ಲ ಯಾರ್ಯಾರು ಇದ್ದಾರೋ ಇವರೆಲ್ಲ ತನಿಖೆಗೆ ಸಹಕಾರ ಕೊಟ್ಟಿದ್ಕಿಂತ ಎಸ್ಕೇಪ್ ಆಗಿದ್ದೇ ಜಾಸ್ತಿ, ತಲೆಮರೆಸ್ಕೊಂಡಿದ್ದೇ ಜಾಸ್ತಿ. ಹಂಗ್ ಮಾಡ್ಕೊಂಡೇ ಎಡವಟ್ಟುಗಳನ್ನ ಮಾಡ್ಕೊಂಡಿರೋದು. ಸೊ ಈಗ ಭವಾನಿ ಅವರು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಪತ್ರ ಬರೆದಿದ್ರು, ನಾನು ತನಿಖೆಗೆ ಎಲ್ಲಾ ತರದ ಸಹಕಾರ ಕೊಡ್ತೀನಿ, ಹೊಳೆನರಸೀಪುರ ಮನೇಲೇ ಇದ್ದೀನಿ ಅಂತ. ಬಟ್ ಹೊಳೆನರಸೀಪುರ ಮನೆಯಲ್ಲಿ ಬೆಳಗ್ಗೆಯಿಂದ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಲೇಡಿ ಅಧಿಕಾರಿಗಳು ಸೇರಿದಂತೆ ಒಂದು ತಂಡವೇ ಅಲ್ಲಿ ಬೀಡ್ಬಿಟ್ಟಿದೆ. ಹಾಸನದಲ್ಲೂ ಮತ್ತು ಬೆಂಗಳೂರಿನಲ್ಲೂ ಎಲ್ಲಾದ್ರೂ ಬರ್ಬೋದು ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ, ಬಟ್ ಬಂದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಒಂದು, ಭವಾನಿ ಅವರು ಎಸ್ಕೇಪ್ ಆಗಿರೋದು, ಇವ್ರಿಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಬಹುದು ಅಂತ. ಎರಡನೇದು, ಇದು ಮೊದಲನೆಯ ನೋಟಿಸು. ಎರಡನೇ ನೋಟಿಸ್ ಅಥವಾ ಮೂರನೇ ನೋಟಿಸ್ ಕೊಟ್ರು ಸರೆಂಡರ್ ಆಗಿಲ್ಲ ಅಥವಾ ಬಂದಿಲ್ಲ ಅಂತಂದ್ರೆ ಕಷ್ಟ ಆಗ್ತಿತ್ತು. ಈಗ SIT ಅಧಿಕಾರಿಗಳ ಮುಂದಿನ ನಡೆಗೇನು ಅಂತ? ನೀತಿ ಏನಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಡುತ್ತೆ. ಅಥವಾ 1 ನೋಟಿಸ್ ಆದ್ರೂ ಕೊಡ್ಬೋದು, 2 ಆದ್ರೂ ಕೊಡ್ಬೋದು, 4 ಆದ್ರೂ ಕೊಡ್ಬೋದು. ಅವ್ರನ್ನ ವಿಚಾರಣೆಯನ್ನ ಮಾಡುವುದು, ವಿಚಾರಣೆಯನ್ನ ಮಾಡದಿದ್ರೆ ಅವ್ರನ್ನ ಒಂದಿಷ್ಟು ಏರಿಕೆಗಳನ್ನು ಪಡ್ಕೊಳ್ಳಿಕ್ಕೆ ನೋಟಿಸ್ನ ಕೊಟ್ಟು ಬಿಡ್ಬೋದು. ಅವ್ರು ಯಾವಾಗ ಬರ್ತಾರೆ ಅಂತ. ಬಂದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರನ್ನ ಹೋಗಿ ಇವರು ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸೊ ಇದರಲ್ಲಿ ಈಗಾಗ್ಲೇ ಏನೋ ಭವಾನಿ ರೇವಣ್ಣ ಅವರ ಕೈವಾಡ ಇದೆ ಅನ್ನೋದು ಒಂದು ಹಂತದಲ್ಲಿ ಗೊತ್ತಾಗಿರುವಂತದ್ದು. ಅವರು ಸತೀಶ್ ಬಾಮಣ್ಣ ಸೇರಿದಂಗೆ ಇತರರ ಜೊತೆ ಫೋನ್ ನಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಸೊ ರೇವಣ್ಣ ಅವರು ಮಾತಾಡಿದ್ದಾರೆ, ಇವರು ಕೂಡ ಮಾತಾಡಿದ್ದಾರೆ. ಆಕೆಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಕಿಡ್ನಾಪ್ ಮಾಡುವಂತದ್ರಲ್ಲಿ ಇವ್ರದ್ದು ಪಾತ್ರ ಇದೆ. ಅಂದ್ರೆ 120B ಅಂತ ನಾವೇನ್ ಹೇಳ್ತೀವಿ, ಒಳಸಂಚನ್ನ ಮಾಡ್ತಾರೆ ಅಂತ ಹೇಳಿ. ಆ ಒಳಸಂಚಿನಲ್ಲಿ ಇವ್ರದ್ದು ಪುತ್ರ ಪಾತ್ರ ಇದೆ ಅಂತ ಹೇಳಿ ಆರೋಪ ಬಂದಿರುವಂತದ್ದು. ಸೊ ಹೀಗಾಗಿ ಅವ್ರನ್ನ ವಿಚಾರಣೆಗೆ ಹಾಜರಾಗ್ಬೇಕು. ಕೆಲವೊಂದು ಏನು ಬಂಧಿತ ಆರೋಪಿಗಳೇನಿದ್ರು ಅವರ ಮೊಬೈಲ್ ನಲ್ಲಿ ಸಿಕ್ಕಂತಹ ಆಡಿಯೋಗಳನ್ನ ಇಟ್ಕೊಂಡು ಇವರು ವಿಚಾರಣೆಯನ್ನ ಮಾಡಬೇಕಿತ್ತು. ಅದರಲ್ಲಿ ಇವ್ರು ಮಾತನಾಡಿರುವಂತಹ ಆಡಿಯೋಗಳು ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಬಂಧಿತ ಆರೋಪಿಗಳು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಭವಾನಿ ರೇವಣ್ಣ ಅವರು ಕೆಲವು ಇಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಮಾಹಿತಿಗಳು ಇದೆ ಅಂತ ಹೇಳಿ SITಯ ಮೂಲಗಳು ಹೇಳ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಭವಾನಿ ಅವ್ರನ್ನ ಎನ್ಕ್ವೈರಿಯನ್ನ ಮಾಡಿದ್ರೆ ಸೊ ಈ ಪ್ರಕರಣ ಸಂಬಂಧ ಒಂದಿಷ್ಟು ಕ್ಲಾರಿಟಿಗಳು ಸಿಗುತ್ತೆ, ಅವರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತ ಹೇಳಿ. ಒಂದು ವೇಳೆ ಇನ್ವಾಲ್ವ್ಮೆಂಟ್ ಇತ್ತು, ಅದಕ್ಕೆಲ್ಲ ಸೂಕ್ತ ಸಾಕ್ಷ್ಯಾಧಾರಗಳು ಇದ್ವು ಅಂತ ಹೇಳಿದ್ರೆ ಈಗಾಗಲೇ
SIT ಅಧಿಕಾರಿಗಳು ಬಂಧನಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಆ ಮಾಹಿತಿ ಏನಾದ್ರೂ ಭವಾನಿ ಅವ್ರಿಗೆ ಗೊತ್ತಿರ್ಬೋದು. ಇದೇ ಕಾರಣಕ್ಕಾಗಿ ಅವ್ರನ್ನು ಬಂಧನನೂ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡಿದ್ರು. ಆದ್ರೆ ಬೇಲ್ ಅರ್ಜಿ ಈಗ ವಜಾ ಆಗಿರುವಂತದ್ದು. ಕೆಳ ಹಂತದ ನ್ಯಾಯಾಲಯದಲ್ಲಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಹೈಕೋರ್ಟ್ ನಲ್ಲಿ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡಿ ನಿರೀಕ್ಷಣಾ ಜಾಮೀನಿಗೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಭವಾನಿ ರೇವಣ್ಣವರು ಮಾತ್ರ ಮನೆಯಲ್ಲಿ ಇಲ್ಲ. ಅವರು ವಿಚಾರಣೆಯನ್ನು ಇವತ್ತು 11 ಗಂಟೆಗೆ ಬರ್ತೀವಿ ಅಂತೇಳಿ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು. SIT ತಂಡ ಬೆಂಗಳೂರಿನಿಂದ ಅಲ್ಲಿಗೆ ಹೋಗಿರುವಂತದ್ದು. ಅಲ್ಲಿ ಹೋಗಿ ನೋಡಿದ ಸಂದರ್ಭದಲ್ಲಿ ಅವ್ರು ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. SIT ತಂಡ ಇನ್ನೂ ಕೂಡ ಅಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಇವತ್ತು ಏನಾದ್ರೂ ಅವ್ರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವ್ರು ಎಲ್ಲಿ ಅಜ್ಞಾತ ಸ್ಥಳದಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಬೇಕಾಗುತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.